ಮುಕ್ತಿ ಆಗುವುದಂತಾದರೆ ಇಷ್ಟೆಲ್ಲ ಯಾಕೆ ಸಾಧನೆ ಮಾಡಬೇಕು ನಾವು? ಇಷ್ಟೆಲ್ಲ ಯಾಕೆ ಸ್ನಾನ, ಜಪ, ಸಂಧ್ಯಾ ವಂದನೆ, ಪಾಠ ಪ್ರವಚನ, ಉಪನ್ಯಾಸ, ಪ್ರವಚನ ಇವೆಲ್ಲ ಯಾಕೆ ಮಾಡಬೇಕು ನಾವು? ದ್ವೇಷದಿಂದಲೂ ಮೋಕ್ಷವಾಗಿ ಬಿಡುತ್ತೆ. ಭಾಗವತರು ಹೇಳಿಬಿಟ್ಟಿದ್ದಾರೆ, ಪೂತನೆ ಕೃಷ್ಣನ ದ್ವೇಷ ಮಾಡಿದ್ರು ಸಹಿತ ಮುಕ್ತಿಯನ್ನು ಹೊಂದಿದ್ಲು ಅಂತ ಭಾಗವತರು ಹೇಳ್ತಾರೆ. ಇಂತಹ ಪ್ರಸಂಗ ಬೇರೆ ಬೇರೆ ಕಡೆ ಬರುತ್ತದೆ. ಅಂದಮೇಲೆ ದ್ವೇಷದಿಂದಲೂ ಮುಕ್ತಿ ಆಗುವುದಂತಾದ್ರೆ ನಾವು ಯಾಕೆ ಇಷ್ಟೆಲ್ಲ ಸಾಧನೆ ಮಾಡಬೇಕು ಎಂಬತಕ್ಕಂತಹ ಒಂದು ವಿಚಾರ ಎಂಬುದು ಒಂದೇ ಬರುತ್ತೆ. ವಸ್ತುಶಃ ಅಲ್ಲಿನ ಮೂಲ ಉದ್ದೇಶ ಇದನ್ನು ಆಚಾರ್ಯ ಮಧ್ವರು ತಿಳಿಸಿಕೊಡ್ತಾರೆ. ಪೂತನೆ ಕೃಷ್ಣನಲ್ಲಿ ದ್ವೇಷ ಮಾಡಿದ್ರೂ ಸಹಿತ ಮುಕ್ತಿಯನ್ನು ಹೊಂದಿದ್ಲು ಅಂತ ಹೇಳಿದ್ರೆ, ಆ ಪೂತನೆ ಅಂತ ಹೇಳಿದ್ರೆ ಶರೀರ ಒಂದಾಗಿರಬಹುದು, ಆದರೆ ಅಲ್ಲಿ ಇರತಕ್ಕಂತಹ ಜೀವರು ಇಬ್ಬರು ಅಂತ ಆಚಾರ್ಯ ಹೇಳ್ತಾರೆ. ಒಬ್ಬಳು ತಾಟಕಿ ಅಂತ ಹೇಳಿ, ಮತ್ತೊಬ್ಬಳು ಊರ್ವಶಿ ಅಂತ. ಒಂದು ಶರೀರದಲ್ಲಿ, ಪೂತನ ಎಂಬ ಒಂದು ಶರೀರದಲ್ಲಿ ಇಬ್ಬರು ಜೀವರು ಆವಿಷ್ಟರಾಗಿದ್ದಾರೆ ಅಂತ. ಊರ್ವಶಿ ಯಾಕೆ ಬಂದ್ಲು ಈ ಶರೀರದಲ್ಲಿ ಅಂತ ಹೇಳಿದ್ರೆ, ಊರ್ವಶಿ ಕುಬೇರನ ಬಳಿತಾನ ಇದ್ಲು. ಒಂದು ದೇವತೆಗಳ ನಿಯಮ ಇದೆ, ಈ ಅಪ್ಸರೆಯರು ಯಾರ ಜೊತೆಗೆ ತಾವು ಇರ್ತಾರೋ ಆ ಪ್ರಸಂಗದಲ್ಲಿ ಅವರನ್ನು ಬಿಟ್ಟು ಮತ್ತೊಬ್ಬರ ಸಂಘವನ್ನು ಮಾಡಬಾರದು ಅಂತ ಒಂದು ವ್ಯವಸ್ಥೆ ಇದೆ, ದೇವತಾ ವ್ಯವಸ್ಥೆ ಇದೆ. ಅದೇ ತರಹವಾಗಿ ಈ ಸಂದರ್ಭದಲ್ಲಿ ಊರ್ವಶಿ ತಾನು ಕುಬೇರನ ಜೊತೆಗೆ ತಾನು ಇದ್ಲು. ಆ ಪ್ರಸಂಗದಲ್ಲಿ ಊರ್ವಶಿ ಕುಬೇರನ ಅನುಮತಿ ಇಲ್ಲದೇನೆ ತಾನು ತುಂಬುರು ಎಂಬ ಗಂಧರ್ವನ ಸಂಘವನ್ನು ತಾನು ಮಾಡಿದ್ದಾಳೆ. ತುಂಬುರು ಎಂಬುವ ಗಂಧರ್ವನ ಸಂಘವನ್ನು ಮಾಡಿದ್ದರಿಂದ ಕುಬೇರ ಶಾಪ ಕೊಟ್ಟು ಬಿಡ್ತಾಳೆ ಊರ್ವಶಿಗೆ. ನನ್ನ ಅಪ್ಪಣೆ ಇಲ್ಲದೆ ಮತ್ತೊಬ್ಬರ ಸಂಘವನ್ನು ನೀನು ಮಾಡಿದ್ದೀಯಾ, ಆದ್ದರಿಂದ ನೀನು ಭೂಮಿಯಲ್ಲಿ ರಾಕ್ಷಸ ಶರೀರವನ್ನು ಪ್ರವೇಶ ಮಾಡುವಂತ ಶಾಪ ಕೊಟ್ಟು ಬಿಡ್ತಾರೆ. ಅದೇ ಆ ಶಾಪದಿಂದ ಊರ್ವಶಿ ತಾನು ಭೂಮಿಯಲ್ಲಿ ಹುಟ್ಟಿದ್ದಾಳೆ, ರಾಕ್ಷಸ ಶರೀರ ಪ್ರವೇಶ ಮಾಡಿದ್ದಾಳೆ. ಆ ಶರೀರ ಯಾವುದು ಅಂತೇಳಿ ಇದೇ ಪೂತನಾ ಶರೀರ. ಅಲ್ಲಿ ಊರ್ವಶಿ ತಾನು ಇದ್ದಾಳೆ, ಅವಳ ಜೊತೆಗೆ ತಾಟಕಿಯು ತಾನು ಇದ್ದಾಳೆ. ಅಂತಹ ಊರ್ವಶಿ ಮತ್ತು ತಾಟಕೆಯರು ಇರತಕ್ಕಂತಹ ಶರೀರ ಈ ಪೂತನ ಎಂಬುವ ಶರೀರ. ಆದ್ರಿಂದಲೇ ಅದು ಪೂತನೂ ಹೌದು, ಪೂತನಾನೂ ಹೌದು. ಪೂತ ಅಂದ್ರೆ ಪವಿತ್ರ ಅಂತ ಅರ್ಥ. ಪವಿತ್ರ ಯಾಕೆ ಅಂತ ಹೇಳಿದ್ರೆ, ಭಗವದ್ಭಕ್ತಿಯಾಗಿರ್ತಕ್ಕಂತಹ ಊರ್ವಶಿ ಆ ಶರೀರದಲ್ಲಿ ಇದ್ದದ್ದರಿಂದ ಆ ಶರೀರ ಪೂತ, ಪವಿತ್ರವಾದ ಶರೀರ. ಮತ್ತೊಂದು ಪೂತನ, ಆ ಶರೀರ ಅಪವಿತ್ರನೂ ಹೌದು. ಯಾಕಂತ ಹೇಳಿದ್ರೆ ಆ ಶರೀರದಲ್ಲಿ ತಾಟಕೆಯೂ ಇದ್ದಾಳೆ. ಆದ್ದರಿಂದ ಆ ಶರೀರ ಪೂತನೂ ಆಗಿತ್ತು, ಪೂತನಾನೂ ಆಗಿತ್ತು. ಅಂತಹ ಶರೀರ ಪೂತನ ಶರೀರ, ಅಲ್ಲಿ ಊರ್ವಶಿ ತಾನು ಇದ್ದಾಳೆ. ಮುಕ್ತಿಯನ್ನು ಹೊಂದಿದರು ಅಂತ ಭಾಗವತದಲ್ಲಿ ಹೇಳ್ತಾರೆ. ಭಗವಂತನ ದೇಶವನ್ನು ಭಗವಂತನಿಗೆ ಹಾಲು ಕೊಟ್ಟಿದ್ದರಿಂದ ಮುಕ್ತಿಯನ್ನು ಹೊಂದಿದರು ಅಂತ ಭಾಗವತದಲ್ಲಿ ಹೇಳ್ತಾರೆ. ಯಾರು ಮುಕ್ತಿಯನ್ನು ಹೊಂದಿದರು ಅಂತ ಹೇಳಿದ್ರೆ ಆಚಾರ್ಯ ಮತ್ತು ಹೇಳ್ತಾರೆ, ಇದೇ ಊರ್ವಶಿ ತಾನು ಸದ್ಗತಿಯನ್ನು ಪಡೆದಳು ಅಂತ ಹೇಳ್ತಾರೆ. ಶಾಪ ನಿಮಿತ್ತವಾಗಿ ಅವಳಿಗೆ ಯಾವ ರಾಕ್ಷಸ ಶರೀರ ಪ್ರವೇಶವಾಗಿತ್ತೋ ಆ ರಾಕ್ಷಸ ಶರೀರದಿಂದ ಅವಳಿಗೆ ಮುಕ್ತಿ ದೊರೆಯಿತು, ಅವಳು ತಾನು ಸದ್ಗತಿಯನ್ನು ಹೊಂದಿದಳು. ಅಲ್ಲಿ ಪೂತನೆ ಇದ್ಲು, ಆ ತಾಟಕಿ ಇದ್ಲು, ಊರ್ವಶಿ ಇದ್ಲು. ಆ ಊರ್ವಶಿ ಒಳ್ಳೆ ಚಿಂತನೆ ಮಾಡ್ತಾ ಇದ್ಲಂತೆ, ದೇವರಿಗೆ ನಾನು ಹಾಲನ್ನು ಕೊಡ್ತಾ ಇದ್ದೇನೆ, ಸ್ತನ್ಯಪಾನ ಮಾಡಿಸ್ತಾ ಇದ್ದೇನೆ, ಇಷ್ಟು ದೊಡ್ಡ ಭಾಗ್ಯ ನನ್ನದು ಅಂತ ಹೇಳಿ ಆ ಊರ್ವಶಿ ಒಳ್ಳೆ ಮನಸ್ಸಿನಿಂದ ದೇವರಿಗೆ ಹಾಲನ್ನು ಕೊಟ್ಟಲಂತೆ, ಸ್ತನ್ಯಪಾನ ಮಾಡಿಸಿದ್ಲಂತೆ. ಆದ್ದರಿಂದ ಊರ್ವಶಿಗೆ ಒಳ್ಳೆ ಗತಿ ಬಂತು, ಸದ್ಗತಿ ಸಿಕ್ಕಿತು. ಯಾರು ಕೆಟ್ಟ ಉದ್ದೇಶದಿಂದ ಸ್ತನ್ಯಪಾನ ಮಾಡಿಸಿದ್ರೆ ಅದೇ ತಾಟಕಿ. ಆದ್ದರಿಂದ ಆ ಊರ್ವಶಿ, ಆ ಪೂತನ ಶರೀರದಲ್ಲಿ ಇರತಕ್ಕಂತಹ ಊರ್ವಶಿ ಎಂಬುವ ಸಾತ್ವಿಕವಾಗಿರ್ತಕ್ಕಂತಹ ಜೀವ ಸದ್ಗತಿ ಪಡೆಕೊಂಡ್ಲು, ಆದರೆ ತಾಟಕಿ ಅಧೋಗತಿಯನ್ನು ಹೊಂದಿದ್ಲು. ಆದ್ದರಿಂದ ಯಾರು ಕೆಟ್ಟ ಕೆಲಸ ಮಾಡ್ತಾರೋ ಅವರಿಗೆ ಅಧೋಗತಿಯೇ ಹೊರತು ಮುಕ್ತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮುಕ್ತಿ ಬರಬೇಕಾದರೆ ಒಳ್ಳೆಯ ಸಾಧನೆ ಮಾಡಬೇಕು ಹೊರತು ದ್ವೇಷದಿಂದ ಮುಕ್ತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬತಕ್ಕಂತಹ ಚಿಂತನೆಯನ್ನು
ಆಚಾರ್ಯ ಮಧ್ವರು ತಾವು ತಿಳಿಸಿಕೊಡ್ತಾ ಇದ್ದಾರೆ. ಆಚಾರ್ಯ ಮಧ್ವರ ಗ್ರಂಥದ ಸಹಕಾರ ಇಲ್ದಿದ್ರೆ ಎಷ್ಟು ಅಧೋಗತಿ ಬರ್ತಿತ್ತು ನಮಗೆ ನೋಡಿ. ಇಂತಹ ಪ್ರಸಂಗ ಬೇಕಾದಷ್ಟು ಬರುತ್ತೆ. ಬರೀ ಭೂತನೇ ಮಾತ್ರವಲ್ಲ, ಅನೇಕ ಕಡೆಯಲ್ಲಿ ಈ ಪ್ರಸಂಗ ಬರುತ್ತೆ. ದೇವರಿಗೆ ಆ ದೇವರ ದೇಶವನ್ನು ಮಾಡಿದ್ರು ಸಹಿತ ಒಳ್ಳೆ ಗತಿಯನ್ನು ಹೊಂದಿದ್ದರು. ಇದೇ ನಾವು ಚಿಂತನೆ ಮಾಡಿಬಿಟ್ರೆ ಗತಿಯನ್ನು ನಮ್ದಾಗುತ್ತೆ. ದೇವರ ದ್ವೇಷವನ್ನು ಮಾಡಿದ್ರೆ ಎಲ್ಲಿ ಒಳ್ಳೆ ಗತಿ ಎಲ್ಲಿ ಬರಲಿಕ್ಕೆ ಸಾಧ್ಯ? ನಮಗೆ ಸಾಧ್ಯನೇ ಇಲ್ಲ. ಅದನ್ನು ಈ ಪ್ರಸಂಗದಲ್ಲೆಲ್ಲ ಆಚಾರ್ಯ ಮಧ್ವರು ಈ ಜೀವದ್ವಯ ಆವೇಶವನ್ನು ಹೇಳುವ ಮೂಲಕ ಈ ಒಂದು ಪ್ರಸಂಗದಲ್ಲಿ ನಮಗೆ ಒಳ್ಳೆ ಚಿಂತನೆ ಬರುವಂತಹ ಒಂದು ನಿರ್ಣಯವನ್ನು ಆಚಾರ್ಯರು ತಾವು ಕೊಡ್ತಾ ಇದ್ದಾರೆ. ಅಂತಹ ಪೂತನೆಯನ್ನು ಭಗವಂತ ತಾನು ಸಂಹಾರ ಮಾಡಿದ್ದಾನೆ. ಈ ಒಂದು ಚಿಂತನೆಯನ್ನು ಇಟ್ಟುಕೊಂಡೇ ವಿಷ್ಣು ಬ್ರಹ್ಮಾದಿ ದೇವೈ ಕ್ಷಿತಿಬರ ಹರಣೆ ಪ್ರಾರ್ಥಿತಃ ಪ್ರಾದುರಾಸಿ ದೇವಕ್ಯಾ ನಂದನಂದಿ ಶಿಶುವಧ ವಿಹಿತಾಂ ಪೂತನಾಂ ಯೋಜಗಾನ. ಶಿಶುವಧ ವಿಹಿತಾಂ ಪೂತನಾಂ ಯೋಜಗಾನ. ಯಾವ ಪೂತನೆ ಶಿಶುವಧ ವಿಹಿತಾಂ, ಕಂಡ ಬಾಲಕರನ್ನೆಲ್ಲ ಶಿಶುಗಳನ್ನೆಲ್ಲ ಕೊಲ್ತಾ ಇದ್ಲು, ಅಂತಹ ಪೂತನೆಯನ್ನು ಯಾವ ಭಗವಂತ ತಾನು ಸಂಹಾರ ಮಾಡಿದ್ದಾನೆಯೋ ಅಂತಹ ಭಗವಂತ ಸಹ ಅವತಾನ್ ಮಾಂ, ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಈ ಒಂದು ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಮುಂದೆ ಉತ್ಥಾನ ಔತ್ಸುಕ್ಯ ಕಾಲೇ ರಥಚರಣಗತಂ ಚಾಸುರಂ ಪಾದಗತೈ, ಮತ್ತೊಂದು ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ಅವತಾರ ಮಾಡಿ 4 ತಿಂಗಳಾಯಿತು. 4 ತಿಂಗಳಾದ್ಮೇಲೆ ಒಂದು ಉಪನಿಷ್ಕ್ರಾಮಣ ಅಂತ ಒಂದು ಸಂಸ್ಕಾರ ಇದೆ. ಏನು ಅಂತ ಹೇಳಿದ್ರೆ, ಮಗು ಹುಟ್ಟಿದ ಕೂಡಲೇ 4 ತಿಂಗಳಾದ ಕೂಡಲೇ ಆ ಮಗುವನ್ನು ಮನೆಯಿಂದ ಹೊರಗೆ ಕರ್ಕೊಂಡು ಹೋಗುವುದು ಅಂತ ಹೇಳಿ, ಅಂದ್ರೆ ದೇವಸ್ಥಾನ ಕರ್ಕೊಂಡು ಹೋಗುವುದು, ಸೂರ್ಯದರ್ಶನ ಮಾಡಿಸುವುದು, ದೇವಸ್ಥಾನ ಕರ್ಕೊಂಡು ಹೋಗುವುದು, ಹಿರಿಯ ಬಳಿ ಕರ್ಕೊಂಡು ಹೋಗುವುದು, ಅವರ ಆಶೀರ್ವಾದ ಪಡೆಯುವುದು, ಈ ತರಹವಾದ ಒಂದು ಸಂಸ್ಕಾರ ಉಪನಿಷ್ಕ್ರಾಮಣ ಅಂತ ಅದಕ್ಕೆ ಹೇಳ್ತಾರೆ. ಭಗವಂತ ಕೃಷ್ಣ ಅವತಾರ ಮಾಡಿ 4 ತಿಂಗಳಾಗಿದೆ. ನಂದಗೋಪ ತಾನು ಆ ಸಂಸ್ಕಾರವನ್ನು ಮಾಡ್ತಾ ಇದ್ದಾನೆ. ಕೃಷ್ಣನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ, ಸೂರ್ಯ ದರ್ಶನ ಮಾಡಿಸ್ತಾ ಇದ್ದಾನೆ. ಎಲ್ಲ ಕಾರ್ಯಕ್ರಮ ನಡೀತಾ ಇದೆ, ಅತ್ಯಂತ ವೈಭವದಿಂದ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮ ನಡೆಯಬೇಕಾದ್ರೆ ಯಶೋದೆಯ ಕೈಯಲ್ಲಿ ಕೃಷ್ಣ ಇದ್ದ. ಯಶೋದೆ ಏನು ಮಾಡ್ತಾರೆ, ತುಂಬಾ ಬಂಧು ಬಾಂಧವರು ಬಂದಿರ್ತಾರೆ, ಅವರೆಲ್ಲ ಉಪಚರಿಸಬೇಕು, ಆಹ್ವಾನ ಮಾಡಬೇಕು, ಮಾತಾಡಿಸಬೇಕು. ಮಾತಾಡಿಸ್ತಾ ಇದ್ರೆ ಅವರ ಮನೆಗೆ ಹೋಗಿದ್ದೆವು, ನಮ್ಮನ್ನು ಮಾತಾಡಿಸ್ಲೇ ಇಲ್ಲ ಅವರು. ಎಷ್ಟೋ ಕಡೆಯಲ್ಲಿ ಪ್ರಸಂಗ ಬರುತ್ತೆ ನೋಡಿ. ಈ ಕಾರ್ಯಕ್ರಮ ಮಾಡುವುದು ದೊಡ್ಡದಲ್ಲ. ಕಾರ್ಯಕ್ರಮ ಮಾಡಬೇಕಾದ್ರೆ ಬಂದವರನ್ನು ಸ್ವಾಗತ ಮಾಡೋದು ದೊಡ್ಡ ಸಮಸ್ಯೆ. ಅದು ಅಪ್ಪಿತಪ್ಪಿ ಯಾರನ್ನಾದ್ರೂ ಮಾತಾಡಿಸಿಲ್ಲ ಅಂತ ಉದ್ದೇಶಪೂರ್ವಕವಲ್ಲ, ಅಪ್ಪಿತಪ್ಪಿ ಮಾತಾಡಿಸ್ಲಿಕ್ಕೆ ಆಗ್ಲಿಲ್ಲಪ್ಪ, ದೊಡ್ಡ ರದ್ದಂತಾಗಿ ಬಿಡುತ್ತೆ ಅದು. ಅವರ ಮನೆಗೆ ಹೋಗಿಬಿಟ್ಟೆಯೋ, ಮಾತಾಡಿಸ್ಲಿಲ್ಲ, ಅವರು ನಮ್ಮನ್ನು ಅವಹೇಳನ ಮಾಡಿಬಿಟ್ರು, ತಿರಸ್ಕಾರ ಮಾಡಿಬಿಟ್ರು, ಮತ್ತೊಮ್ಮೆ ಅವರ ಮನೆಗೆ ನಾವು ಹೋಗೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ದೊಡ್ಡ ಸಮಸ್ಯೆ ಇದು. ಮದುವೆ ಆಗ್ಬೇಕಾದ್ರೆ ಇದೇ ದೊಡ್ಡ ಸಮಸ್ಯೆ. ಯಾರು ಬರ್ತಾರೆ, ಅವರು ಆಹ್ವಾನ ಮಾಡಬೇಕು, ಅವರು ಮಾತಾಡಿಸಬೇಕು. ಮಾತಾಡ್ತಾ ಇದ್ರೆ ಅವರು ನಮ್ಮನ್ನು ಬೈದು ಬಿಡ್ತಾರೆ, ನಮ್ಮನ್ನು ತಿರಸ್ಕಾರ ಮಾಡಿಬಿಡ್ತಾರೆ. ಈ ತರಹವಾದಂತಹ ಒಂದು ಆ ಭಯ ಇರುತ್ತೆ ನೋಡಿ. ಈ ಯಶೋದೆ ಅದೇ ತರಹ ಭಯ. ಬಂದವರು ಬಂದಿದ್ದಾರೆ, ಉಪಚಾರ ಮಾಡಬೇಕು. ಏನ್ ಮಾಡಿಬಿಟ್ಲು ಯಶೋಧಾದೇವಿ, ಆ ಕೃಷ್ಣನನ್ನು ಒಂದು ಬಂಡಿಯ ಕೆಳಗೆ ಮಲಗಿಸಿ ನಾನು ಹೋಗಿಬಿಟ್ಟಿದ್ದಾರೆ. ಕೃಷ್ಣನಿಗೂ ಅದೇ ಬೇಕಾಗಿತ್ತು. ಆ ಬಂಡಿಯಲ್ಲಿ, ಆ ಶಕಟದಲ್ಲಿ ಒಬ್ಬ ಅಸುರ ಇದ್ದಂತೆ. ಅದೇ ಕಂಸನ ಸೇವಕನೇ ಇದ್ದಂತೆ, ಶಕಟಾಕ್ಷ ಅಂತ ಅಸುರ. ಆ ಬಂಡಿಯ ಚಕ್ರದಲ್ಲಿ ತಾನು ಆವಿಷ್ಟನಾಗಿಬಿಟ್ಟಿದ್ದಾನೆ. ಕೃಷ್ಣನನ್ನು ಯಾವಾಗ ಕೊಲ್ಲುವುದು ಅಂತ ಕಾಯ್ತಾ ಇದ್ದಾನೆ. ಅಂತಹ ಶಕಟಾಕ್ಷ ಆ ಬಂಡಿಯ ಚಕ್ರದಲ್ಲಿ ತಾನು ಆವಿಷ್ಟನಾಗಿದ್ದಾನೆ. ಕೃಷ್ಣನ ಕೊಲ್ಲಬೇಕು ಅಂತ ಕಾಯ್ತಾ ಇದ್ದಾನೆ. ಕೃಷ್ಣ ಏನು ಮಾಡಿಬಿಟ್ಟ, ತನ್ನ ಅತ್ಯಂತ ಮೃದುವಾದ ಕೋಮಲವಾದ ಪಾದದ ಸ್ಪರ್ಶ ಮಾಡಿಬಿಟ್ಟ. ಆ ಬಂಡಿಗೆ ಸ್ಪರ್ಶ ಮಾಡಿದ್ದೇ ತಡ ಆ ಬಂಡಿ ಎಲ್ಲ ಪುಡಿಯಾಗಿ ಹೋಗಿಬಿಟ್ಟಿದ್ದಾನೆ. ಆ ಶಕಟ ಬಂಡಿ ಪುಡಿಯಾಗಿ ಹೋಗಿಬಿಟ್ಟಿದೆ. ಶಕಟಾಕ್ಷನನ್ನು ಕೃಷ್ಣ ತಾನು ಕೊಂದು ಬಿಟ್ಟಿದ್ದಾನೆ. ಎಷ್ಟು ತಾಕತ್ತು ನೋಡಿ ಭಗವಂತನಂತ. ಕೇವಲ ತನ್ನ ಬಾಲ ಕೃಷ್ಣ
ಆ ಬಾಲಕೃಷ್ಣನ ಮೃದುವಾದ ಪಾದ ಲೌಕಿಕವಾಗಿ ಒಂದು ಮಗುವಿಗೆ, ಪುಟ್ಟ ಮಗುವಿಗೆ ಒಂದು ಸಣ್ಣ ಸೂಜಿ ಅಥವಾ ಮುಳ್ಳು ಚುಚ್ಚಿದ್ರೂ ಸಹಿತ ತುಂಬ ನೋವಾಗಿ ಬಿಡುತ್ತೆ. ಓಳೋ ಅಂತ ಅಳ್ಲಿಕ್ಕೆ ಶುರು ಮಾಡುತ್ತೆ ಆ ಮಗು. ಆದರೆ ಕೃಷ್ಣನ ಪುಟ್ಟ ಆ ಪಾದ ಶಕಟವನ್ನು ಮುಟ್ಟಿದ್ದು, ಯಾವುದೋ ಮುಳ್ಳನ್ನು ಮುಟ್ಟಿದ್ದಲ್ಲ, ಯಾವುದನ್ನು ಮುಟ್ಟಿದ್ದಲ್ಲ. ಶಕಟವನ್ನು ಮುಟ್ಟಿದ್ರೆ ಆ ಶಕಟ ನುಚ್ಚು ನೂರಾಗಿ ಬಿಟ್ಟಿದೆ, ಪುಡಿಯಾಗಿ ಬಿಟ್ಟಿದೆ, ನಷ್ಟವಾಗಿ ಬಿಟ್ಟಿದೆ. ಶಕಟಾಸುರ ಸಂಹೃತನಾಗಿದ್ದಾನೆ ಕೃಷ್ಣನಿಂದ. ಕೃಷ್ಣ ಅಸುರ ಸಂಹಾರ ಮಾಡಿಬಿಟ್ಟಿದ್ದಾನಂತೆ. ಅಲ್ಲಿ ಶಕಟದಲ್ಲಿ ಶಕಟಾಕ್ಷ ತಾನೇ ಇದ್ದ. ನಮ್ಮಲ್ಲಿ ಒಂದು ಭಾಗದಲ್ಲಿ ಮಾತ್ರ ಅಸುರ ಅಲ್ಲ, ನಮ್ಮೆಲ್ಲ ಭಾಗದಲ್ಲಿಯೂ ಅಸುರ ತುಂಬಿಬಿಟ್ಟಿದ್ದಾನೆ. ನಮ್ಮ ಕಣ್ಣಲ್ಲಿಯೂ ಅಸುರ ಇದ್ದಾನೆ, ನಮ್ಮ ಕಿವಿಯಲ್ಲೂ ಅಸುರ ಇದ್ದಾನೆ, ಮೂಗಲ್ಲಿಯೂ ಅಸುರ ಇದ್ದಾನೆ, ನಾಲಿಗೆಯಲ್ಲೂ ಅಸುರ ಇದ್ದಾನೆ, ನಮ್ಮ ಕೈಯಲ್ಲೂ ಅಸುರ ಇದ್ದಾನೆ, ಕಾಲಲ್ಲೂ ಅಸುರ ಇದ್ದಾನೆ. ಅದಕ್ಕೆ ನೋಡಿ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಉದಾಸನಾಗಿ ಬಿಡುತ್ತೆ ನಮಗೆ. ಅದು ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ರೆ ಇವಾಗಲೇ ರೆಡಿ ಆಗಿ ಬಿಡುತ್ತೇವೆ ನಾವು. ದೇವಸ್ಥಾನಕ್ಕೆ ಹೋಗ್ಬೇಕಂತಾದ್ರೆ ನೀವು ಮುಂದೆ ಹೋಗಿ, ನಾನು ಆಮೇಲೆ ಬರ್ತೇನೆ ಅಂತ ಹೇಳಿಬಿಡ್ತೇವೆ. ಕಣ್ಣು ಯಾವುದೋ ಒಂದು ಒಳ್ಳೆ ವಿಷಯವನ್ನು, ಒಳ್ಳೆ ಒಂದು ವಸ್ತುವನ್ನು ಕಾಣಬೇಕು ಅಂತಾದ್ರೆ ಕಣ್ಣು ಮುಂದೆ ಹೋಗುವುದಿಲ್ಲ. ಆದರೆ ಕೆಟ್ಟದ್ದನ್ನು ಕಾಣಬೇಕಂತಾದಾಗ ಕಣ್ಣು ಹಾತೊರೆಯುತ್ತೆ. ಕಿವಿ ಒಳ್ಳೆಯ ದಾಸರ ವಾಣಿ, ಒಳ್ಳೆಯ ಹಾಡು ಕೇಳ್ತಾ ಇದೆ, ಹೋಗಬೇಕು ಅಂತಾದಾಗ ಪಕ್ಕದಲ್ಲೇ ಹೋಗ್ತಾ ಇರ್ತೇವೆ, ಆದ ಕಿವಿಗೆ ಮಾತಾದ್ದು ಬಿಡುವುದೇ ಇಲ್ಲ. ಬಿದ್ದರೂ ಸಹಿತ ಮೇಲೆ ಕೂಡಲೇ ಹೋಗಿ ಬಿಡ್ತೇವೆ. ಅದು ಯಾವುದೋ ಒಂದು ಹಾಡು ಆಗ್ತಾ ಇದೆ ಅಂತ ಆದ್ರೆ ಖುದ್ದಾಗಿ ಬಂದು ಅಲ್ಲಿ ಬಂದು ಕೂತುಕೊಂಡು ಸಂಪೂರ್ಣ ಹಾಡನ್ನು ಕೇಳಿ ಮುಂದೆ ಹೋಗಿಬಿಡ್ತೇವೆ. ಅಷ್ಟು ಕಿವಿ ಆ ಹಾಡನ್ನು ಆಲಿಸುತ್ತೆ. ನಾಲಿಗೆ ಒಳ್ಳೆ ಆಹಾರ, ನೈವೇದ್ಯ ಮಾಡಿದ್ದಾರೆ, ಶುದ್ಧವಾದ ಆಹಾರ ಸ್ವೀಕಾರ ಮಾಡಬೇಕು ಅಂತ ಆದಾಗ ಇನ್ನು ಚಾಚುತ್ತೆ. ಏನು ಬರೆಯೋದು, ಅದರಲ್ಲಿ ಏನಿರುವುದು, ಏನಿಲ್ಲ, ಬರೀ ಉಪ್ಪು ಖಾರ ಮಾತ್ರ ಇರುತ್ತೆ, ಮತ್ತೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಡ್ತೀವಿ. ಆದರೆ ಯಾವುದೋ ಒಂದು ಕೆಟ್ಟ ಆಹಾರ ತಿನ್ಬೇಕಂತಾದಾಗ ಕೂಡಲೇ ನಾಲಿಗೆ ಮುಂದೆ ಬಂದು ಬಿಡುತ್ತೆ. ಮತ್ತೊಬ್ಬರಿಗೆ ಬೈಬೇಕು ಅಂತಾದಾಗ ಅದರಲ್ಲಿ ಬೈಪೂಡ ನಡೆಯುತ್ತೆ. ನಾನಿಷ್ಟು ಬೈದೆ ಅಂತ ಹೇಳಿದ್ರೆ ಮತ್ತೊಬ್ಬರು ಮತ್ತಷ್ಟು ಬೈಯುವುದು ಅಂತ ಹೇಳಿ. ಅದಕ್ಕೆ ದಾಸರು ಹೇಳ್ತಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ನಿಂದಿಸುವುದಕ್ಕೆ ಹೇಳ್ತಾರೆ. ಬಹಳ ಜಾಗೃತೆ. ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡುವಂತ ಒಂದು ರೀತಿಯಲ್ಲಿ ಮನುಷ್ಯರಿಗೆ ಇಂಡೈರೆಕ್ಟ್ ಆಗಿ ಹೇಳುವುದು ದಾಸರು. ದೇವರು ಕೊಟ್ಟಿರತಕ್ಕಂತಹ ನಾಲಿಗೆಯಲ್ಲಿ ದೇವರ ನಾಮ ಸಂಕೀರ್ತನೆ ಮಾಡಬೇಕು ಹೊರತು ಮತ್ತೊಬ್ಬರನ್ನು ಬೈಯುವುದಕ್ಕೋಸ್ಕರ ನಮ್ಮ ನಾಲಿಗೆ ಉಪಯೋಗ ಆಗಬಾರದು ಅಂತ ಹೇಳ್ತಾರೆ. ನಮ್ಮ ನಾಲಿಗೆ ಇಷ್ಟದ್ರೂ ಸಹಿತ ಅಪ್ಪಿತಪ್ಪಿಯೂ ಸಹಿತ ಮತ್ತೊಬ್ಬರನ್ನು ನಿಂದಿಸುವ ಕಾರ್ಯಕ್ಕೆ ಹೋಗಬಾರದು ಅಂತ ಹೇಳ್ತಾರೆ. ಯಾರೇ ಆಗಿರಲಿ ನಮಗೆ ಅವರನ್ನು ನಿಂದಿಸುವ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರ. ನಮ್ಮ ಯೋಗ್ಯತೆ ಏನು, ಅವರ ಯೋಗ್ಯತೆ ಏನು? ನಮ್ಮಲ್ಲೇ ಎಷ್ಟೋ ದೋಷ ಇರಬೇಕಾದ್ರೆ ನಾವು ಮತ್ತೊಬ್ಬರನ್ನು ನಿಂದಿಸಿದ್ರೆ ಅದರಿಂದ ಏನು ನಮಗೆ ಪಾಪ ಬರುತ್ತೆ ಹೊರತು ಅವರಿಗೇನಾಗುವುದಿಲ್ಲ. ನಮ್ಮ ಮನೆಗೆ ಬೆಂಕಿ ಬಿದ್ದಿರಬೇಕಾದ್ರೆ ಮತ್ತೊಬ್ಬರ ಮನೆ ಬೆಂಕಿ ನಾರಿಸ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಹೇಳಿ? ಅದೇ ತರಹವಾಗಿ ನಮ್ಮಲ್ಲೇ ದೋಷ ಇರಬೇಕಾದ್ರೆ ಮತ್ತೊಬ್ಬರನ್ನು ನಾವು ನಿಂದಿಸುವುದು ಅಂತ ಹೇಳಿದ್ರೆ ಮಹಾಪಾಪ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ರಿಂದ ನಾಲಿಗೆ ಒಳ್ಳೆಯ ಮಾತನ್ನು ಹೇಳಬೇಕು. ಆದರೆ ಇಂತಹ ಕೆಲಸವನ್ನು ನಾಲಿಗೆ ಮಾಡುತ್ತೆ. ಕೈ ಮಾಡಬಾರದ ಕೆಲಸವನ್ನು ಮಾಡುತ್ತೆ, ಕಾಲು ಮಾಡಬಾರದ ಕಡೆಗೆ ಹೋಗುತ್ತೆ, ಹೋಗಬಾರದ ಕಡೆಗೆ ಹೋಗುತ್ತೆ. ಇವೆಲ್ಲ ಕೆಲಸವನ್ನು ಮಾಡಿಸೋದು ಯಾರು ಅಂತ ಹೇಳಿದ್ರೆ ಅದೇ ದೈತ್ಯರು. ನಮ್ಮ ಶರೀರದಲ್ಲಿ ಆ ದೈತ್ಯರು ಎದ್ದುಕೊಂಡು ಇಷ್ಟೆಲ್ಲ ಮಾಡಬಾರದ ಕೆಲಸವನ್ನೆಲ್ಲ ನಮ್ಮಲ್ಲಿ ಮಾಡಿಸ್ತಾರೆ, ನಮ್ಮಿಂದ ಮಾಡಿಸ್ತಾರೆ. ಹಾಗಾದ್ರೆ ಆ ದೈತ್ಯರು ನಮ್ಮಲ್ಲಿ ಪ್ರವೇಶ ಮಾಡಬಾರದಂತ ಆದ್ರೆ ಭಗವಂತನ ಪಾದ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಭಗವಂತನ ಪಾದದ ಚಿಂತನೆ ನಾವು ಮಾಡ್ತಾ ಇರಬೇಕು. ಭಗವಂತನ ಪಾದದ ಚಿಂತನೆ, ಪಾದ ಅಂತ ಹೇಳಿದ್ರೆ ಉತ್ತಮಾನಂ ಸ್ವರೂಪ ಅಂತ ಪಾದ ಶಬ್ದೇನ ಗಣ್ಯತೆ ಅಂತ ಹೇಳ್ತಾರೆ. ಭಗವಂತನ ಪಾದ ಅಂದ್ರೆ ಭಗವಂತ ಸ್ವರೂಪ ಅಂತ ಅರ್ಥ. ಯಾಕಂದ್ರೆ ಭಗವಂತನ ಪಾದ ಅದು ಭಗವಂತನ ಬೇರೆ ಅಲ್ವೇ ಅಲ್ಲ. ಭಗವಂತನ ಪಾದವೂ ಒಂದೇ, ಭಗವಂತನ ಕೈಯೂ ಒಂದೇ.
ನಮ್ಮದಾದರೆ ಪಾದ ಬೇರೆ ಕೈ ಬೇರೆ ಅಂತ ಹೇಳ್ಬೋದು ನಾವು. ಆದರೆ ಭಗವಂತ ಕಣ್ಣಿಂದ ನಡಿತಾನಂತೆ, ಪಾದದಿಂದ ನೋಡ್ತಾನಂತೆ. ಭಗವಂತ ಕಣ್ಣಿಂದ ನಡಿತಾನೆ, ಪಾದದಿಂದ ನೋಡ್ತಾನೆ. ಇದು ಭಗವಂತನ ವ್ಯಕ್ತಿತ್ವ. ಅಂದ್ರೆ ಭಗವಂತನ ಕಣ್ಣೂ ಪಾದವಾಗುತ್ತೆ, ಭಗವಂತನ ಪಾದವೂ ಕಣ್ಣಾಗುತ್ತೆ. ಆದ್ರಿಂದ ಭಗವಂತನ ಅವಯವದಲ್ಲಿ ಭೇದ ಇಲ್ಲ ಅಂತ ಅನೇಕ ನಾನಾಸ್ತಿ ಕಿಂಚನ ಅಂತ ಹೇಳ್ತಾರೆ. ಆದ್ದರಿಂದ ಅಂತಹ ಭಗವಂತ, ಅವನ ಸ್ವರೂಪ, ಆ ಭಗವಂತ ನಮ್ಮಲ್ಲಿ ಇದ್ದು ಬಿಟ್ಟರೆ ಸಾಕು. ನಮ್ಮ ಕಣ್ಣಲ್ಲಿ ಇರ್ತಕ್ಕಂತಹ ತತ್ವಾಭಿಮಾನ ದೇವತೆಗಳು ಅಲ್ಲಿ ಭಗವಂತ ತಾನು ಇದ್ರೆ ಸಾಕು. ಕಣ್ಣಿಂದ ಯಾವುದನ್ನು ನೋಡಬೇಕೋ ಆ ವಸ್ತುವನ್ನೇ ಭಗವಂತ ತಾನು ಕಾಣಿಸ್ತಾನಂತೆ. ನಾಲಿಗೆಯಿಂದ ಯಾವುದನ್ನು ಉಚ್ಚಾರ ಮಾಡಬೇಕೋ ಅದೇ ಮಾತುಗಳನ್ನು ಭಗವಂತ ನಮ್ಮಲ್ಲಿದ್ದು ಉಚ್ಚಾರ ಮಾಡಿಸ್ತಾನೆ. ಆದ್ದರಿಂದ ಭಗವಂತ ನಮ್ಮಲ್ಲಿ ಇಟ್ಟುಕೊಂಡು ನಮ್ಮಲ್ಲಿ ಮಾಡಬಾರದ ಕೆಲಸವನ್ನು ಮಾಡಿಸ್ತಕ್ಕಂಥ ಎಲ್ಲ ದೈತ್ಯ ಶಕ್ತಿಗಳನ್ನು ನಾಶ ಮಾಡಿ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡಬೇಕು, ನಮ್ಮಲ್ಲಿ ಇರತಕ್ಕಂತಹ ಅಸುರರನ್ನು, ಶಕಟಾಕ್ಷನಂತಹ ಅಸುರರನ್ನು ನಾಶ ಮಾಡಿ ನಮ್ಮನ್ನು ಉದ್ಧಾರ ಮಾಡುವಂಥದ್ದು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಯಾವ ತರಹವಾಗಿ ತನ್ನ ಪಾದ ಸ್ಪರ್ಶದಿಂದ ಆ ಶಕಟಾಕ್ಷನ ಸಂಹಾರ ಮಾಡಿದ್ದಾನೋ ಅದೇ ತರಹವಾಗಿ ನಮ್ಮಲ್ಲಿರತಕ್ಕಂಥ ಆಸುರು ಶಕ್ತಿಯನ್ನು ಭಗವಂತ ತಾನು ನಾಶ ಮಾಡಿ ನಮ್ಮನ್ನು ಭಗವಂತ ತಾನು ಉದ್ಧಾರ ಮಾಡ್ತಾನೆ ಎಂಬತಕ್ಕಂಥ ಸಂದೇಶವನ್ನು ನಾವಿಲ್ಲಿ ತಿಳ್ಕೊಳ್ಳಬಹುದು. ಇಂತಹ ಶಕಟಾಕ್ಷನ ಸಂಹಾರವನ್ನು ಭಗವಂತ ತಾನು ಮಾಡಿದ್ದಾನೆ. ಅದೇ ವಿಚಾರವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಉತ್ಥಾನ ಔತ್ಸುಕ್ಯ ಕಾಲೇ ರಥಚರಣಗತಂ ಚಾಸುರಂ ಪಾದಘಾತೈ. ಆ ರಥಚರಣಗತನಾಗಿರ್ತಕ್ಕಂತಹ ಶಕಟಾಕ್ಷನ ಎಂಬುವ ಅಸುರನನ್ನು ಭಗವಂತ ತಾನು ಸಂಹಾರ ಮಾಡಿದ್ದಾನೆ. ಚಕ್ರಾವರ್ತಂಚ ಮಾತ್ರ ಗುರುರಿತಿ ನಿಹಿತ ಭೂತಲೇ ಸೋವತಾನ್ಮ. ಮತ್ತೊಬ್ಬ ರಾಕ್ಷಸ ತೃಣಾವರ್ತ ಎಂಬತಕ್ಕಂತಹ ರಾಕ್ಷಸ ಭಗವಂತನನ್ನು ಕೊಲ್ಲಬೇಕು ಅಂತ ಹೇಳಿ ತಾನು ಬಂದಿದ್ದಾನೆ. ಕೃಷ್ಣ ಕಾಯ್ತಾ ಇದ್ದಂತೆ. ಆ ಸಂದರ್ಭದಲ್ಲಿ ಯಶೋದೆ ಕೃಷ್ಣನನ್ನು ತನ್ನ ತೊಡೆಯಲ್ಲಿ ಇರಿಸಿ ಹಾಲು ಉಣಿಸ್ತಾ ಇದ್ಲಂತೆ. ಕೃಷ್ಣ ಬೇಕಂತಲೇ ಏನೇನು ಮಾಡಿದ, ತಾನು ಭಾರವಾಗ್ಲಿಕ್ಕೆ ಹತ್ತಿದ. ಕೃಷ್ಣ ಭಾರವಾಗ್ತಾ ಇದ್ದಾನೆ. ಯಶೋದೆ ಏನು ಮಾಡಿದ್ಲು, ಕೃಷ್ಣನನ್ನು ತನ್ನ ತೊಡೆಯಿಂದ ಕೆಳಗೆ ಇಟ್ಟುಬಿಟ್ಟು ಪುನಃ ಕೆಲಸಕ್ಕೆ ಹೋಗಿಬಿಟ್ಟಿದ್ದ. ಕೃಷ್ಣನ ಅದೇ ಬೇಕಾಗಿತ್ತು ಕೃಷ್ಣನಿಗೆ. ಯಾಕಂದ್ರೆ ಆ ತೃಣಾವರ್ತ ಬರ್ತಾನೆ ಮುಂದೆ, ತನ್ನನ್ನು ಎತ್ತಿಕೊಂಡು ಹೋಗ್ತಾನೆ ಗಾಳಿಯ ರೂಪದಲ್ಲಿ. ಆ ತೃಣಾವರ್ತ ಸಂಹಾರ ಆಗಬೇಕಾಗಿದೆ. ಅದಕ್ಕೋಸ್ಕರ ಯಶೋದೆಯ ಮಡಿಲಿನಿಂದ ಕೃಷ್ಣ ತಾನು ಕೆಳಗೆ ಬರಬೇಕು ಅಂತೇಳಿ ಭಾರವಾಗಲಿಕ್ಕೆ ಹತ್ತಿದ. ಯಶೋದೆ ಕೃಷ್ಣ ತುಂಬಾ ಭಾರವಾಗ್ತಾ ಇದ್ದಾನೆ ಅಂತೇಳಿ ಕೆಳಗೆ ಇರಿಸಿ ತಾನು ಹೋಗಿಬಿಟ್ಟಿದ್ದಾಳೆ. ಈ ಸಂದರ್ಭದಲ್ಲಿ ತೃಣಾವರ್ತ ಬಂದು ಬಿಟ್ಟಿದ್ದಾನೆ. ಗಾಳಿ ರೂಪದಿಂದ ತಾನು ಬಂದಿದ್ದಾನಂತೆ. ತೃಣಾವರ್ತ ಜೋರಾಗಿ ಗಾಳಿಯ ರೂಪದಲ್ಲಿ ತಾನು ಬಂದಿದ್ದಾನೆ. ಕೃಷ್ಣನನ್ನು ಎತ್ತುಕೊಂಡು ಹೋಗಿಬಿಟ್ಟಿದ್ದ. ಆ ಕ್ಷಣದಲ್ಲಿ ಕೃಷ್ಣ ಹಗುರವಾಗಿ ಬಿಟ್ಟಂತೆ. ಯಾವ ಕೃಷ್ಣ ಯಶೋದೆಯ ತೊಡೆಯಲ್ಲಿ ಇರಬೇಕಾದ್ರೆ ಭಾರವಾಗಿದ್ದ, ಅದೇ ಕೃಷ್ಣ ತೃಣಾವರ್ತ ತನ್ನನ್ನು ಗಾಳಿ ರೂಪದಲ್ಲಿ ಹೊತ್ತುಕೊಂಡು ಹೋಗಬೇಕಾದ್ರೆ ಅತ್ಯಂತ ಹಗುರವಾಗಿ ಬಿಟ್ಟಿದ್ದಾನೆ. ಯಾಕೆ ತೃಣಾವರ್ತ ಸ್ವಲ್ಪ ಅನುಕೂಲವಾಗಲಿ ಅಂತ ಹೇಳಿ ತೃಣಾವರ್ತ ಕೃಷ್ಣನನ್ನು ತಾನು ಎತ್ಕೊಂಡು ಹೋಗಿಬಿಟ್ಟಿದ್ದಾನೆ. ಆಕಾಶದಲ್ಲಿ ಎತ್ಕೊಂಡು ಹೋಗಬೇಕಾದ್ರೆ ಮತ್ತೆ ಕೃಷ್ಣ ತಾನು ಭಾರವಾಗಲಿಕ್ಕೆ ಹತ್ತಿದ. ಭಾರವಾದ ತೃಣಾವರ್ತ ಅನಿಸಿದಂತೆ ನಾನು ಯಾರು ಎತ್ಕೊಂಡು ಬಂದಿದ್ದಾನೆ, ಕೃಷ್ಣನ ಎತ್ಕೊಂಡು ಬಂದಿದ್ದ, ಬಂಡೆಯಲ್ಲಿ ಎತ್ಕೊಂಡು ಬಂದಿದ್ದಾನೆ. ಈ ತರಹವಾದ ಗೊಂದಲ ಆಗಿಬಿಡುತ್ತೆ ತೃಣಾವರ್ತನಿಗೆ. ಕೃಷ್ಣ ಭಾರವಾಗ್ತಾ ಇದ್ದಾನೆ. ಮತ್ತೊಂದು ಕಡೆಯಲ್ಲಿ ತೃಣಾವರ್ತನ ಕೂತು ಗಟ್ಟಿ ಹಿಡ್ಕೊಂಡು ಬಿಟ್ಟಿದ್ದಾನೆ ಕೃಷ್ಣ. ತೃಣಾವರ್ತನಿಗೆ ಒದ್ದಾಡ್ತಾ ಇದ್ದಾನೆ ತೃಣಾವರ್ತ. ಯಾಕೆಪ್ಪ ನಾನು ಈ ಕೃಷ್ಣನನ್ನು ತಗೊಂಡು ಬಂದು ಬಿಟ್ಟಿದ್ದೇನೆ ಅಂತ ಅಷ್ಟು ಅವನಿಗೆ ಚಿಂತೆ ಆಗಿಬಿಟ್ಟಿದೆ. ಕೃಷ್ಣ ಜೋರಾಗಿ ಕುತ್ತಿಗೆಯನ್ನು ಹಿಡ್ಕೊಂಡು ಬಿಟ್ಟಿದ್ದಾನೆ. ತೃಣಾವರ್ತನಿಗೆ ಆ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಣ್ಣು ಗುಡ್ಡೆಯಲ್ಲೇ ಮೇಲೆ ಬಂದು ಬಿಟ್ಟಿದೆ. ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ. ಒದ್ದಾಡ್ತಾ ಇದ್ದಾನೆ. ಒದ್ದಾಡಿ ಆ ಕೃಷ್ಣನ ಭಾರವನ್ನು ತಾಳಲಿಕ್ಕಾರದೆ ತಾನು ದೊಡ್ಡ ಬಂಡೆಯ ಮೇಲೆ ಬಿದ್ದು ಪ್ರಾಣವನ್ನು ಬಿಟ್ಟು ಬಿಟ್ಟಿದ್ದಾನೆ. ಹೀಗೆ ಕೃಷ್ಣ ತೃಣಾವರ್ತನ ಸಂಹಾರ ಮಾಡಿದ್ದಾನಂತೆ. ವಾದಿರಾಜರು ಹೇಳ್ತಾರೆ, ಕೃಷ್ಣ ತೃಣಾವರ್ತ ಕೃಷ್ಣನನ್ನು ಕರೆದುಕೊಂಡು ತಾನು ಆಕಾಶಕ್ಕೆ ಏರಿದಂತೆ. ಆಕಾಶಕ್ಕೆ ಸಂಸ್ಕೃತದಲ್ಲೊಂದು ಶಬ್ದ ಇದೆ, ವಿಷ್ಣುಪದ ಅಂತ ಹೇಳಿ. ಆಕಾಶಕ್ಕೆ ಸಂಸ್ಕೃತದಲ್ಲಿ ವಿಷ್ಣುಪದ ಅಂತ ಒಂದು ಹೆಸರಿಟ್ಟಿದ್ದಾರೆ. ವಿಷ್ಣುಪದ ಅಂತ ವಿಷ್ಣುವಿನ ಪಾದ ಅಂತ ಅರ್ಥ. ತೃಣಾವರ್ತ ತಾನು ಆಕಾಶಕ್ಕೆ ಏರಿದ ಕೃಷ್ಣನನ್ನು ಹೊತ್ತುಕೊಂಡು. ಒಂದು ಮಾತು ಇದೆ, ಅಯೋಗ್ಯಮಿಚ್ಛನ್ ಪುರುಷಃ
ಪತತ್ಯೇವ ನ ಸಂಶಯ ಅಂತ ಹೇಳಿ. ಈ ತೃಣಾವರ್ತ ದೊಡ್ಡ ಅಸುರ. ಎಂದೂ ಸಹಿತ ಅಸುರರು ಭಗವಂತನ ಪಾದವನ್ನು ಸ್ಪರ್ಶ ಮಾಡುವುದು ಬಿಡಿ, ನೋಡ್ಲಿಕ್ಕೂ ಸಾಧ್ಯವಿಲ್ಲ ಅಂತ. ಅಂತಹ ಅಸುರ ತೃಣಾವರ್ತ ತಾನು ತನಗೆ ಅಯೋಗ್ಯವಾಗಿರತಕ್ಕಂತಹ ಆಕಾಶ ಅಂದ್ರೆ ವಿಷ್ಣುಪಾದ, ಅದನ್ನು ತಾನು ಹೊಂದಬೇಕು ಅಂತ ಹೊರಟಿದ್ದಾನೆ. ಆದರೆ ವಿಷ್ಣುಪಾದ ಅವನಿಗೆ ಯೋಗ್ಯವಾದದ್ದಲ್ಲ. ತನಗೆ ಅಯೋಗ್ಯವಾದ ಆಕಾಶವನ್ನು ವಿಷ್ಣುಪಾದವನ್ನು ಹೊಂದಬೇಕು ಅಂತ ತಾನು ಹೊರಟಿದ್ದಾನೆ ತೃಣಾವರ್ತ. ಅದನ್ನು ಹೊಂದಲಾರದೆ ತಾನು ಪತತ್ಯೇವನ ಸಂಶಯ, ಕೆಳಗೆ ಬಿದ್ದು ಬಿಟ್ಟ ತೃಣಾವರ್ತ. ಹೊರತು ವಿಷ್ಣುಪಾದ ಹೊಂದಲೇ ಇಲ್ಲ. ಅಂದ್ರೆ ಭಗವಂತನ ಪಾದ ಸ್ಪರ್ಶ ಮಾಡಲಿಕ್ಕೆ ಅವನಿಗೆ ಯೋಗ್ಯತೆನೇ ಇಲ್ಲ ಅಂತ ಹೇಳಿ ವಾದರಾಜರು ಬಹಳ ಸುಂದರವಾಗಿ ತಾವು ಹೇಳ್ತಾ ಇದ್ದಾರೆ. ಹಾಗೆ ಆಕಾಶವನ್ನು ಏರಿ ತನ್ನ ಕಡೆಗೆ ಬುದ್ಧಿ ಬಿಟ್ಟಿದ್ದಾನೆ. ಈಗ ತೃಣಾವರ್ತನನ್ನು ಕೃಷ್ಣ ತನ್ನ ಸಂಹಾರ ಮಾಡ್ತಾ ಇದ್ದಾನೆ. ಚಕ್ರಾವರ್ತಂಚ ಮಾತ್ರ ಗುರು ರೀತಿ ನಿಹಿತೋ ಭೂತಲೆ ಸೋಮತಾನ್ಮ. ಅಂತಹ ತೃಣಾವರ್ತ ಅವನನ್ನು ಭಗವಂತ ತನ್ನ ಸಂಹಾರ ಮಾಡಿದ್ದಾನೆ. ಮುಂದೆ ಈ ಒಂದು ಶ್ಲೋಕದಲ್ಲಿ ಇಷ್ಟೆಲ್ಲ ವಿಚಾರವನ್ನು ವಾದರಾಜರು ನೋಡಿ ಆ ರಾಘವೇಂದ್ರ ಸ್ವಾಮಿ ಇಷ್ಟೆಲ್ಲ ವಿಚಾರ ಹೇಳಿದ್ದಾರೆ. ಕೃಷ್ಣನ ಅವತಾರದ ಪ್ರಸಂಗ, ಅವತಾರ ನಂತರದಲ್ಲಿ ಪೂತನೆಯ ಸಂಹಾರದ ಪ್ರಸಂಗ, ಶಕಟಾಕ್ಷರ ಸಂಹಾರದ ಪ್ರಸಂಗ, ಹಾಗೆ ತೃಣಾವರ್ತ ಸಂಹಾರ ಪ್ರಸಂಗ, ಇಷ್ಟೆಲ್ಲ ಭಾಗವತದಲ್ಲಿ ಬರ್ತದೆ. ಇವೆಲ್ಲ ವಿಷಯವನ್ನು ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಕೇವಲ ರಾಘವೇಂದ್ರ ಸ್ವಾಮಿ ಅಂತ ಮಹಾನುಭಾವರಿಗೆ ಮಾತ್ರ ಸಾಧ್ಯ ಹೊರತು ಮತ್ತೆ ಯಾರಿಂದಲೂ ಸಾಧ್ಯವಿಲ್ಲ ಈ ತರಹ ತಿಳಿಸಿಕೊಳ್ಳಲು. ಅಷ್ಟು ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಿದ್ದಾರೆ. ಅಂತಹ ಆ ಭಗವಂತ ಕೃಷ್ಣ ನಮಗೆಲ್ಲರಿಗೂ ಸಹಿತ ಅನುಗ್ರಹ ಮಾಡಲಿ ಅಂತ ಸಂದರ್ಭದಲ್ಲಿ ನಾವು ಹೇಳ್ತಾ, ಮುಂದೆ ರಾಘವೇಂದ್ರ ಸ್ವಾಮಿಗಳು ನಮ್ಮ ಈಗಿನ ಸ್ವಾಮಿಗಳು ಸುಬುಧೇಂದ್ರ ತೀರ್ಥರು ಬರಲಿಕ್ಕಿದ್ದಾರೆ ಅಂತ ವಿಚಾರ ಬಂತು ನಮಗೆ. ನೀವೆಲ್ಲರೂ ಸಹಿತ ಕಾಯ್ತಾ ಇದ್ದೀರಿ ಕಾಣಿಸುತ್ತೆ. ಮುಂದೆ ಸ್ವಲ್ಪ ಹೊತ್ತಿನಲ್ಲಿ ಬರಲಿಕ್ಕಿದ್ದಾರೆ. ನಿಮ್ಗೆಲ್ಲರಿಗೂ ಸಹಿತ ಭಗವಂತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತಿಗೆ ವಿರಾಮ ಹೇಳ್ತಿದ್ದೇವೆ. ಕೃಷ್ಣ ಅರ್ಪಣೆ.